ಘಟಪ್ರಭಾ ನದಿ ಆಗಿರ್ಬೋದು, ಮಲಪ್ರಭಾ ನದಿ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ತುಂಗಭದ್ರಾ ಆಗಿರ್ಬೋದು, ಭದ್ರಾ ಆಗಿರ್ಬೋದು, ಯಾವ ನದಿ ತಗೊಳ್ಳಿ ಕರ್ನಾಟಕದಲ್ಲೇ ಎಲ್ಲ ನದಿಗಳ ಹೆಚ್ಚು ಕಡಿಮೆ ದಂಡೆಗಳು ಇವತ್ತು ಮರಳ ಮುಕ್ತ ಆಗಿಬಿಟ್ಟಾವ. ಮರಳಲ್ಲಿ ಸಿಗೋದು ಕೇಳಿದರು. ಅದು ಲಾಭವೂ ಆಗಿಲ್ಲ ನಮ್ಮ ಏನಪ್ಪ ಕಷಾಳಿಗೆ. ಯಾಕಂದ್ರೆ ಮತ್ತೆ ಹುಟ್ಟು ಸಾಕ್ತಿರೂ ಇಲ್ಲ ಮರಳದು, ಮತ್ತು ಲಾಭವೂ ಆಗಲಿಲ್ಲ. ಇದನ್ನ ಯಾರು ಹೊಡೋದು? ನನಗೆ ರಾಜಕಾರಣಿಗಳು, ಅವ್ರ ಬೆಂಬಲಿಗರು ಅದು ದುಡ್ಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ರಾಜಕೀಯಕ್ಕಂತ. ಈಗಾಗಲೇ ಹಿಂದಿನ ಎಪಿಸೋಡಲ್ಲಿ ಮಾಡಿದ್ರು ನಾವು, ಸರ್ಕಾರ ನೆಲಗಟ್ಟಲ್ಲಿ ಯಾವ ರೀತಿ ನಮ್ಮನ್ನು ಕೊಳ್ಳೆ ಹೊಡಿತಿದ್ದಾರೆ ರಾಜಕಾರಣಿಗಳು. ಶುಗರ್ ಫ್ಯಾಕ್ಟ್ರಿ ಕಟ್ಕೊಳ್ಳೋದು, ಈ ಥರ ರೈತರಿಗೆ ಮೋಸ ಮಾಡೋದು, ಆ ಕಡೆ ಈ ನಮ್ಮ ಅಪೆಕ್ಸ್ ಬ್ಯಾಂಕ್ ಆಗಿರ್ಬೋದು, DCS ಬ್ಯಾಂಕ್ ಆಗಿರ್ಬೋದು, ಮತ್ತಾವುದು ಬ್ಯಾಂಕ್ ಆಗಿರ್ಬೋದು, ಅದನ್ನು ದುಡ್ಡು ಎಬ್ಸೋದು, ದುಡ್ಡು ಎಬ್ಬಿಸಿ ಎಲೆಕ್ಷನ್ ಮಾಡೋದು, ಎಲೆಕ್ಷನ್ ಗೆಲ್ಲೋದು, ಗಂಟು ಮಾಡೋದು, ಇದನ್ನು ನೋಡ್ತಿದ್ವಿ. ಹಾಗೆ ಮರಳಿಂದನು ಪ್ರತಿಯೊಬ್ಬ ಹೆಚ್ಚು ಕಡಿಮೆ MLAಗಳು ಅನ್ಬೋದು ನಾವು. ಆದರೂ ಕೆಲವೊಬ್ರು ಎಲ್ಲೋ ಒಬ್ರು ಇರ್ಬೋದು, ನನಗಂತ ಅನ್ನಿಸೋದಿಲ್ಲ. ಭಾಳ ಪ್ರಾಮಾಣಿಕರು ಸಿಗೋದು ಕಷ್ಟದ. ಯಾಕಂದ್ರೆ ಬೆತ್ತಲೆ ಓಡಾಡುವವರ ಊರಲ್ಲೇ ಬಟ್ಟೆ ಹಾಕಿಕೊಂಡವನೇ ಮೂರ್ಖ ಅಂತ. ಹಾಗೆ ಪ್ರಾಮಾಣಿಕಗೆ ದಡ್ಡರಿ ಮೂರ್ಖರೇ, ದುಡ್ಡು ಮಾಡ್ಕೊಳಕ್ಕೆ ಬರೋದಿಲ್ಲ ಅನ್ನೋ ಜನ ಇವತ್ತು ಹೆಚ್ಚಾಗಿದ್ದಾರೆ. ಇಲ್ಲ ಪ್ರಾಮಾಣಿಕದೇನಪ್ಪ ನಾ ಏನು ಮಾಡೋದಿಲ್ಲ ಅಂತ ಹೇಳಿ ನಗುತ್ತಾರೆ. ಇವತ್ತು ಒಂದು ಜೋಕೇಬಲ್ ಸಬ್ಜೆಕ್ಟ್ ಆಗಿಬಿಟ್ಟದ. ಇದು ದುರಂತ. ಈ ದೇಶದ್ದು, ಈ ನಾಡಿಂದು ಮುಂದೆ ಬರುತ್ತೋ ಜನಾಂಗಕ್ಕೆ ಮಾಡುತ್ತಿರುವಂಥ ನಾವೆಲ್ಲ ಅನ್ಯಾಯಗಳೆಲ್ಲ ಇವು. ಇದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಆಯಿತು, ತಮ್ಮ ಮಕ್ಕಳಾಯಿತು, ತಮ್ಮ ಕುಟುಂಬ ಆಯಿತು, ತಮ್ಮ ರಾಜಕೀಯ ಆಯ್ತು, ಆರಿಸಿ ಬರೋದಾಯ್ತು, ಗಂಟು ಮಾಡೋದಾಯ್ತು, ದುಡ್ಡು ಹಂಚೋದು, ಹಂಚಿಗೆ ಆಯ್ಕೆ ಮಾಡಿ 5 ವರ್ಷ ಇಡೀ ದೇಶವನ್ನು ಮುಗಿಸುವಂಥ ಕೆಲಸಗಳು, ರಾಜ್ಯವನ್ನು ಮುಗಿಸುವಂಥ ಕೆಲಸಗಳು, ಆ ಭಾಗದ ಅರಣ್ಯವನ್ನು, ಗಣಿಯನ್ನು ಎಲ್ಲನೂ ಮುಗಿಸುವಂಥ ಕೆಲಸಗಳು ರಾಜಕಾರಣಿಗಳಿಂದ ಆಗ್ತಾ ಇದ್ದಾವೆ, ಅಂತ ವ್ಯಾಪಾರಿಗಳಿಂದ ಆಗ್ತಾ ಇದ್ದಾವೆ, ಇನ್ನೊಂದು ಕಡೆ ಕಾರ್ಪೊರೇಟ್ಗಳಿಂದ ಆಗ್ತಾ ಇದ್ದಾವೆ, ಬಂಡವಾಳಶಾಹಿಗಳಿಂದ ಆಗ್ತಾ ಇದ್ದಾವೆ. ಮತ್ತು ಇಲ್ಲಿ ಸರ್ಕಾರ ಅದನ್ನು ಇಲ್ಲೋ? ಯಾಕದ ಸರ್ಕಾರ? ಯಾರಿಗಾಗಿ ಸರ್ಕಾರ? ಏತಕ್ಕಾಗಿ ಸರ್ಕಾರ? ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, CBI ತನಿಖೆ ಮಾಡಿದ್ರೆ ತನಿಖೆ ಮಾಡ್ತಾರೆ ಪಾಪ. ಇವತ್ತು ನಮ್ಮ SIT ಇವತ್ತು ಎಲ್ಲೇ ನಮ್ಮ ಧರ್ಮಸ್ಥಳದಲ್ಲಿ ತನಿಖೆ ಮಾಡಿದ್ರು. ಏನು